ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೊಸ ಕ್ರೋಶ ಡಿಸೈನ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು 6 ಚೈನ್ ಹಾಕ್ಕೊಳ್ಳಿ. ಈಗ 3 4 5 6 ಚೈನ್ ತೊಗೊಂಡಿದ್ದೀನಿ ನಾನು. ನೋಡಿ, ಅದು ನಮ್ಮ ಸ್ಯಾರಿನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೋಡಿ, ಬೀಡ್ದು ಸ್ಟಾರ್ಟಿಂಗ್ ಲಾಕ್ ಯಾವುದಿತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ತೊಗೊಳ್ಳಿ. 3 ಚೈನ್ ತೊಗೊಂಡು ಪಕ್ಕದಲ್ಲಿ ನಾನು 4 ಚೈನ್ ತೊಗೊಂಡಿದ್ದೆ, ಆ ಲಾಕ್ಗೆ ನಾನು 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸ್ಯಾರಿನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು ಕ್ರೋಶ ಕಡ್ಡಿ ಮೇಲೆ ಮತ್ತೆ 2 ಸರಿ ದಾರ ಸುತ್ಕೊಳ್ಳಿ. 3 ಥ್ರೆಡ್ ಆಗುತ್ತೆ. 3 ಥ್ರೆಡ್ನ 2 ಥ್ರೆಡ್ ಒಂದು ಸರಿ ಮಾಡ್ಕೊಳ್ಳಿ. ಮತ್ತು 2 ಥ್ರೆಡ್ನ ಒಂದು ಸರಿ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸಿಂಗಲ್ ಥ್ರೆಡ್ ಆಗುತ್ತೆ. ಸಿಂಗಲ್ ಥ್ರೆಡ್ ಆದಾಗ ಮತ್ತೆ ಕ್ರೋಶ ಕಡ್ಡಿ ಮೇಲೆ 2 ಸರಿ ದಾರ ತೊಗೊಳ್ಳಿ. ದಾರ ತೊಗೊಂಡು 6 ಚೈನ್ ಏನಿದೆಯೋ ಅದರೊಳಗಡೆಯಿಂದ ಹೊರಗಡೆ ಇರೋ ದಾರಾನ ಎಳ್ಕೊಳ್ಳಿ. ಎಳ್ಕೊಂಡಾಗ 3 ಥ್ರೆಡ್ ಆಗುತ್ತೆ. 3ರಲ್ಲಿ 2ಕ್ಕೆ1 ಮಾಡ್ಕೊಳ್ಳಿ. ಮತ್ತು ಕ್ರೋಶ ಕಡ್ಡಿ ಮೇಲೆ ಮತ್ತೆ 2 ಸರಿ ಥ್ರೆಡ್ ಸುತ್ಕೊಳ್ಳಿ. 6 ಚೈನ್ ಏನು ಹಾಕ್ಕೊಂಡಿರ್ತೀವೋ ಅದರೊಳಗಡೆಯಿಂದ ನಾವು ಮತ್ತೆ ಹೊರಗಡೆ ಇರೋ ಥ್ರೆಡ್ನ ಎಳ್ಕೊಂಡ್ರೆ ನೀಡ್ಲ್ ಮೇಲೆ 3 ಥ್ರೆಡ್ ಆಗುತ್ತೆ. 3 ಥ್ರೆಡ್ಡಲ್ಲಿ 2 ಥ್ರೆಡ್ ಒಂದು ಸರಿ 2 ಥ್ರೆಡ್ ಒಂದು ಸರಿ ಅಂತ ನೀಡಲ್ಲಿಂದ ಹೊರಗೆ ತಗೊಳ್ಳಿ. ಮತ್ತು ನೋಡಿ, 5 ಚೈನ್ ಆದಮೇಲೆ ಲಾಸ್ಟಲ್ಲಿ ನೋಡಿ ಈ ಥರ 3 ಚೈನ್ ಹಾಕ್ಕೊಂಡು ಡೈರೆಕ್ಟ್ 6 ಚೈನ್ ಒಳಗಡೆಗೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಪ್ಲೈನ್ 3 ಚೈನ್ ಹಾಕ್ಕೊಂಡು ಅದಾದಮೇಲೆ ಮತ್ತೆ ಕ್ರೋಶ ಕಡ್ಡಿ ಮೇಲೆ 2 ಸರಿ ದಾರ ಸುತ್ತಕೊಂಡು ನೋಡಿ, ಈ ರೀತಿ ಮಾಮೂಲಿ ಯಾವ ರೀತಿ ಹೇಳ್ಕೊಟ್ನೋ ಅದೇ ರೀತಿಯೇ 3 ಥ್ರೆಡ್ನ 2 ಥ್ರೆಡ್ ಮಾಡ್ಕೊಳ್ಳಿ. 2 ಥ್ರೆಡ್ನ ಮತ್ತೆ 2 ಥ್ರೆಡ್ ಮಾಡಿಕೊಂಡ್ರೆ ಸಿಂಗಲ್ ಥ್ರೆಡ್ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ತೊಗೊಳ್ಳಿ. ಥ್ರೆಡ್ನ ಕ್ರೋಶ ಕಡ್ಡಿ ಮೇಲೆ 2 ಸರಿ ಥ್ರೆಡ್ ಆಗುತ್ತೆ. ಹೊರಗಡೆಯಿಂದ ಎಳ್ಕೊಂಡಾಗ 3 ಥ್ರೆಡ್ ಆಗುತ್ತೆ. 3ರಲ್ಲಿ 2 ಮತ್ತು 3ರಲ್ಲಿ 2 ಮಾಡಿಕೊಂಡ್ರೆ ಲಾಸ್ಟಲ್ಲಿ ಸಿಂಗಲ್ ಥ್ರೆಡ್ ಸಿಗುತ್ತೆ. ಆ ಸಿಂಗಲ್ ಥ್ರೆಡ್ ಇದ್ದಾದಾಗ ಮತ್ತೆ ಕ್ರೋಶ ಕಡ್ಡಿ ಮೇಲೆ 2 ಸರಿ ಥ್ರೆಡ್ ಸುತ್ಕೊಳ್ಳಿ. ಈಗ ನೋಡಿ, 5 ಚೈನ್ ಆಗಿದೆ. 5 ಚೈನ್ ಆದಮೇಲೆ ಮತ್ತೆ ನಾನು 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಡೈರೆಕ್ಟು 6 ಚೈನ್ ಒಳಗಡೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ನಾನು 3 ಚೈನ್ ಹಾಕ್ಕೋತೀನಿ. ನೋಡಿ, ಪೆಟಲ್ಸು ಲಾಸ್ಟಲ್ಲಿ ನೀಟಾಗಿ ಶೇಪ್ ಬರಬೇಕು ಅಂದರೆ 5 ಪೆಟಲ್ಸ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಡೈರೆಕ್ಟ್ 6 ಚೈನ್ ಒಳಗಡೆ ಕ್ರೋಶ ಕಡ್ಡಿ ಮೇಲೆ ಥ್ರೆಡ್ ಏನು ತೊಗೊಂಡಿರ 6 ಚೈನ್ ಒಳಗಡೆ ನೀಟಾಗಿ ಲಾಕ್ ಮಾಡಿಕೊಂಡು ಮತ್ತೆ ನಾವು 3 ಚೈನ್ ತೊಗೊಂಡು ಮತ್ತೆ ಕ್ರೋಶ ಕಡ್ಡಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಮತ್ತೆ ನೋಡಿ, ನಾನು ಯಾವ ರೀತಿ ಹಾಕ್ತಾಯಿದ್ದೀನೋ ಇದೇ ರೀತಿನೇ ಹಾಕಿ. ನೋಡಿ, ಮತ್ತೆ ನಾವೀಗ 5 ಚೈನ್ ಮಾಡ್ಕೋತಾ ಇದ್ದೀನಿ ನಾನು. 5 ಚೈನ್ ಮಾಡಿಕೊಂಡ್ರೆ ಒಂದೊಂದು ಪೆಟಲ್ಗೆ 5 ಚೈನು. ನಾನು ಏನು ಈ ಥರ ತೋರಿಸ್ತಾ ಇದ್ದೀನೋ ಒಂದೊಂದು ಪೆಟಲ್ಗೆ 5 ಚೈನ್. ನಾನು 3 ಪೆಟಲ್ ಬರೋ ಥರ ನಾನು ಡಿಸೈನ್ ಹಾಕ್ಕೋತಾ ಇದ್ದೀನಿ. ಆ ಡಿಸೈನ್ಗೆ ನೋಡಿ ಈ ಥರ ಹಾಕ್ಕೋಬೇಕು. ನೀಟಾಗಿ ಟೈಟಾಗಿ ಎಳ್ಕೊಂಡು ನೋಡಿ, ಸ್ಯಾರಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ನೋಡಿ, ಈ ಥರ 4 ಚೈನ್ ತೊಗೊಂಡು ಮತ್ತೆ ಸ್ಯಾರಿಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮತ್ತೆ 4 ಚೈನ್ ತೊಗೊಳ್ಳಿ. 4 ಚೈನ್ ತೊಗೊಂಡು ಮತ್ತೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೊಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಥ್ರೆಡ್ ಹೊರಗಡೆ ತೊಗೊಂಬಂದು ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತೆ ಸೇಮ್ ನಾನು ಮೊದಲಿನ ಹೇಗೆ ಪ್ರೊಸೆಸಿಂಗ್ ತೋರಿಸಿದ್ನೋ ಅದೇ ರೀತಿ ಮಾಡಿಕೊಂಡ್ರೆ ಈ ಡಿಸೈನ್ ಆಗುತ್ತೆ. ನೋಡಿ, ಒಂದೊಂದು ಪೆಟಲು ಈ ರೀತಿ ಪೆಟಲ್ಗೆ 5 ಚೈನ್ ತೊಗೊಂಡು ಮತ್ತು 3 ಚೈನ್ ತೊಗೊಂಡು ಡೈರೆಕ್ಟ್ 6 ಚೈನ್ಗೆ ಲಾಕ್ ಮಾಡಿಕೊಂಡ್ರೆ ಈ ರೀತಿ ಮಧ್ಯದಲ್ಲಿ ಶೇಪ್ ಬರುತ್ತೆ. ನೋಡಿ, ಫ್ಲವರ್ ಡಿಸೈನು ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಥರನೇ. ನೆಕ್ಸ್ಟು ಇದಕ್ಕೆ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕ್ತೀನಿ.